ಇದು ಬೋರ್ವೆಲಲ್ಲಿ ಬರ್ತಿರೋ ಡಸ್ಟು ಫಿಲ್ಟ್ರ್ ಹಾಕಿದ್ದೀವಿ. ಇದು ಸುಮಾರು 800-900 ಅಡಿ 800-900 ಅಡಿ ಆಳ ಇರೋ ಬೋರ್ವೆಲ್ಲು. ಇದರಲ್ಲಿ ಈ ಥರ ಪ್ಲಾಸ್ಟಿಕ್ ಎಲ್ಲ ಬರ್ತಾಯಿದೆ. ಈ ಥರ ಡಸ್ಟು ಅಷ್ಟೊಂದು ಆಳದಿಂದ ಈ ಥರ ಈ ವೈರ್ ಥರ ಇರುವಂಥ ಈ ಪ್ಲಾಸ್ಟಿಕ್ ಎಲ್ಲ ಹೆಂಗೆ ಬರುತ್ತೆ, ಹೆಂಗೂ ಆಳ ಸೇರುತ್ತೆ. ಇದನ್ನು ಡೈಲಿ ಅಥವಾ ಆಲ್ಟರ್ನೇಟಿವ್ ಡೇ ಕ್ಲೀನ್ ಮಾಡ್ತಾ ಇರಬೇಕು. ಇತ್ತೀಚೆಗೆ ಇದು ತುಂಬ ಜಾಸ್ತಿ ಆಗ್ತಾಯಿದೆ. ನನಗನ್ಸುತ್ತೆ ಎಲ್ಲೋ ಅಂಡರ್ ವಾಟರ್ಗೆ ಯಾವುದೋ ಕೆಮಿಕಲ್ ಫ್ಯಾಕ್ಟ್ರಿನೋ ಅಥವಾ ಬೇರೆ ಏನೋ ಬೋರ್ವೆಲ್ ಇದಕ್ಕೆ ಅಂಡರ್ ವಾಟರ್ಗೆ ಮಿಕ್ಸ್ ಮಾಡ್ತಾಯಿದ್ದಾರೆ, ಎಲ್ಲಿ ಬಿಡ್ತಾ ಇದ್ದಾರೆ ವೇಸ್ಟ್ ವಾಟರ್ ಅಂತ ಅನ್ನಿಸ್ತಿದೆ. ಈ ಥರ ಆದರೆ ಎಲ್ಲ ಜೀವರಾಶಿಗಳು ನಮ್ಮನ್ನು ಸೇರಿಸಿ ಎಲ್ಲರನ್ನೂ ಒಂದಿನ ವಿಷ ಕುಡಿದು ಸಾಯಬೇಕಾಗತ್ತೆ. ಯಾವನೋ ಒಬ್ಬ ಮಾಡೋ ಸೆಲ್ಫಿಶ್ ಕೆಲಸಕ್ಕೆ ನೋಡಿ ಹಿಂಗೆ ಸಾಧ್ಯ ಇದೆ. ಈ ಥರದ ಪ್ಲಾಸ್ಟಿಕ್ಕು ಭೂಮಿ ಒಳಗಡೆ ಸೇರೋದಕ್ಕೆ ಏನು ಕಾರಣ ಇರ್ಬೋದು? ಒಳಗಡೆ ಹಿಂಗೆ ಈ ಥರ ಬರಲಿಕ್ಕೆ ಹೆಂಗೆ ಸಾಧ್ಯ? ಮನುಷ್ಯ ಒಳಗಡೆ ಈ ಥರ ವೇಸ್ಟ್ನ ಭೂಮಿ ಒಳಗಡೆ ಸೇರಿಸಲಿಲ್ಲ ಅಂದರೆ ಈ ಅಂಡರ್ ವಾಟ್ರಲ್ಲಿ ಈ ಥರ ಎಲ್ಲ ಬರೋದಕ್ಕೆ ಹೆಂಗೆ ಸಾಧ್ಯ? ಇದೊಂದು ಎಕ್ಸಾಂಪಲ್ಲು. ಇನ್ನು ಯಾರ್ಯಾರು ಏನೇನು ಮಾಡ್ತಾ ಇರ್ಬೋದು, ಈ ಭೂಮಿನ ಎಷ್ಟು ಹಾಳು ಮಾಡ್ತಾ ಇರ್ಬೋದು. ಜಸ್ಟ್ ಥಿಂಕ್ ಮಾಡಿ. ಹಿಂಗೆ ಆದರೆ ಅಂಡರ್ ವಾಟರ್ ಕತೆ ಏನಾಗ್ಬೋದು ಮುಂದಿನ ದಿನ. ಇವಾಗ ಎಲ್ಲ ಫಿಲ್ಟರ್ ನೀರು ಯೂಸ್ ಮಾಡ್ತೀವಿ ಕುಡಿಯೋಕ್ಕೆ ಆಯಿತಾ. ಇವಾಗ ಇದೇ ನೀರು ಸಪೋಸು ಈ ಕೆಂಗೇರಿ ವಾಟ್ರ್ ಇದೆಯಲ್ಲ, ಡ್ರೈನೇಜ್ ವಾಟ್ರು, ಅದು ಭೂಮಿಗೆ ಹೋಗಿ ಈ ಥರ ಬಂದು ಫಿಲ್ಟ್ರ್ ಮಾಡಿ ಕುಡಿಯೋವಂಥ ಕಾಲ ದೂರ ಇಲ್ಲ.